ಮದ್ವೆ ಮಾಡ್ಕೊಂಬೇಡ ಅಂದ್ರೆ ಯಾಕೋ ಇಷ್ಟ ಹಠ ಮಾಡ್ತಾ ಇದ್ಯಾ? ನೋಡೋ ಮಗ, ಮದ್ವೆಗೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತೇನೆ, ಕರೆಕ್ಟ್ ಆಗಿ ಕೇಳಿಸ್ಕೊ. ಮದ್ವೆ ಮಾಡ್ಕೊಂಬೇಡ. ನೋಡೋ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಮದ್ವೆ ಆಗೋವರ್ಗು ಅವ್ರು ನಿನ್ ಕಣ್ಣಿಗೆ ದೇವತೆ ತರ ಕಾಣಿಸ್ತಾರೋ, ಸ್ವಲ್ಪ ದಿವಸ ಆದ್ಮೇಲೆ ದೇವ ಅಂತ ಗೊತ್ತಾಗೋದು. ಮನೆಗ್ ಬಂದ ತಕ್ಷಣ ಹುಚ್ಚನೆ ತರ ಮೇಲೆ ಬರ್ತಾರೆ. ರೋಡಲ್ಲಿ ಹುಚ್ಚನೆ ಕಚ್ಚಿದ್ರು ಮೆಡಿಸಿನ್ ಆಯ್ತು, ಇವ್ರು ಕಚ್ಚಿದ್ರೆ ಮೆಡಿಸಿನ್ ಇಲ್ಲ. ಅವ್ರ ವಿಷ ನಮ್ಮ ಮೈಲೆಲ್ಲೋ ಸೇರ್ಕೊಂಡು ಅವ್ರು ಹೇಳ್ದಂಗ್ ನಾವ್ ಆಡ್ಬೇಕಾಗುತ್ತೆ. ಕಸ ಗುಡಿಸ್ಬೇಕು, ಪಾತ್ರೆ ತೊಳಿದ್ರೆ ಪಾತ್ರೆ ತೊಳಿಬೇಕು. ಅದ್ ಇರಾ ಬರ ಕೆಲ್ಸ ಎಲ್ಲ ನಮ್ಗೆ ಹೇಳ್ತಾರೆ. ಅರ್ಥ ಮಾಡ್ಕೊ ಏನಕ್ಕೆ ಹೇಳ್ತಾ ಇದೀನಿ ಅಂತ. ನೋಡೋ, ಮನೆಗ್ 6 ಗಂಟೆಗೆ ನಿನಗೆ ಇಲ್ಲಿ ಇರ್ಬೇಕು. ಅಪ್ಪಿ ತಪ್ಪ 5 ಇಂದ 10 ನಿಮಿಷ ಲೇಟ್ ಆಯ್ತಂದ್ರೆ ಎಷ್ಟು ಕ್ವಶನ್ಸ್ ಬರ್ತಂದ್ರೆ, ನಿನ್ ಮೈಲಿರೋ ಸ್ವೆಟ್ ನೋಡ್ಬಿಟ್ಟು ಯಾವ್ದಿದು ಹೊಸ ಪರ್ಫ್ಯೂಮು, ಯಾವನ್ನ ಡ್ರಾಪ್ ಮಾಡಕ್ ಹೋಗಿದೆ, ಎಲ್ಲಿ ಹೋಗಿದ್ದೆ ಅಂತ ಎಷ್ಟು ರೀಸನ್ಸ್ ಬರ್ತದೆ ನಿಂಗೆ ಗೊತ್ತಿಲ್ಲ ಮಗ. ಇಷ್ಟೆಲ್ಲ ಕೇಳ್ ಮಾಡ್ಕೊಡೋ ನಿಂಗ್ ಮದ್ವೆ ಬೇಕಲ್ಲ? ಯಾಕೆ ಹಿಂಗ್ ಹಠ ಮಾಡ್ತಾ ಇದೀಯ? ಅದೇ ಮಗ, ಇದು ಪ್ರತಾಪ್ ಅವ್ರ ಮನೇಲಿ ಇಷ್ಟೆಲ್ಲ ಜಗಳ ಆಯ್ತಂತೆ. ಪಾಪ ಪ್ರತಾಪ್ ನೋವು ತಿನ್ಕೊಂಡು ಇಷ್ಟೆಲ್ಲ ನನಗೆ ಹೇಳ್ತಾ ಇದ್ದೆ ಕೊಡೋ. ನನಗೆ ಅದನ್ನ ಬೇಜಾರ್ ತಡ್ಕೊಳಕ್ಕಾಗ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ದೆ ಕೊಡೋ. ಅಪ್ಪ, ಸದ್ಯ ನಮ್ಗೆ ಈ ತರ ಹೆಂಡತಿಗಳೆಲ್ಲ ಸಿಕ್ಕಿಲ್ಲಲ್ಲ. ನನ್ನ ಹೆಂಡತಿ ಎಷ್ಟು ಗೋಲ್ಡ್ ಅಂದ್ರೆ ದೇವತೆ ಅಂತ ಮಂಚಾಕೋಣ. ನನ್ನ ಹೆಂಡತಿ ನಾನು ಹೇಳಿದ್ದೆಲ್ಲ ಮಾಡ್ತಾಳೋ. ನನಗೆ ಆಚೆ ಹೋಗ್ಬೇಕಂದ್ರೆ ಎಲ್ಲ ಪರ್ಮಿಷನ್ ಇದೆ. ಯಾವ್ದೇ ಕಾರಣಕ್ಕೂ ನನ್ ಮೇಲೆ ಅನುಮಾನ ಬೀಳಾಗಿಲ್ಲ ಕೊಡೋಳು. ಅಷ್ಟು ಒಳ್ಳೆ ಹುಡುಗಿ ಗೊತ್ತಾ ಮಗ. ನನ್ನ ಹೆಂಡತಿ ಶಾಪಿಂಗ್ ಹೋಗಿದ್ದಾಳೆ, ಬಂದ್ಬಿಡ್ತಲ್ಲ ಈಗ. ನಾನು ಅವಳಿಗೆ ಸರ್ಪ್ರೈಸ್ ಮಾಡ್ಬೇಕು. ಅದಕ್ಕೆ ನಾನು ಮತ್ತೆ ಮಾಡ್ತೀನಿ ಮಗ, ಪ್ಲೀಸ್. ನನ್ ಬದುಕಿದ್ರೆ ನನ್ ಸರ್ಪ್ರೈಸ್ ಅದೇ. ಏನಿದು? ಅಯ್ಯೋ, ಶಾಪಿಂಗ್ ಹೋಗಿದ್ನಲ್ಲ, ನನ್ನ ಹೊಸ ಬೆಲ್ಟ್ ತಗೊಂಡೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮಿಸ್ ಆಗಿದ್ರು ನಾನ್ ಮಿಸ್ ಆಗಿ ಹೋಗ್ತಾ ಇದ್ದೆ. ಚೆನ್ನಾಗಿದೆ ಬೇಬಿ. ಐ ಮಿಸ್ ಯು ಸೋ ಮಚ್. ಮಿಸ್ ಯು ಟು ಬೇಬಿ. ಲವ್ ಯು. ಲವ್ ಯು ಟು.